ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಆಗಲೇ ಟೈಮ್ ಬಂದುಬಿಟ್ಟು ಒಂದು 7 ಕಾಲಾಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗ ಬಂದುಬಿಟ್ಟು ಯಾವಾಗ ಕೇಳ್ತಾನೋ ಗೊತ್ತಿರಲ್ಲ. ಎದ್ದ ತಕ್ಷಣ ನನಗೆ ಊಟ ಬೇಕು ಫಸ್ಟು. ಇನ್ನು ಅದಕ್ಕೋಸ್ಕರ ಅವನ್ನ ಕಾಯಿಸೋದು ಬೇಡ ಅಂತ ಹೇಳಿಬಿಟ್ಟು ಫಸ್ಟು ರೈಸ್ ಮಾಡಿದೆ. ಅನ್ನಕ್ಕೆ ಇಟ್ಕೊತ ಒಂದು ಕಡೆ ಜೋಳಿಕಾಯಿ ಇದ್ವು, ನೈಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನು ಕೂಡ ಒಂದು ಕಡೆ ಬೇಯಿಸ್ಬಿಟ್ಟು ಸ್ವಲ್ಪ ಫ್ರೈ ಥರ ಮಾಡೋಣ, ಚೆನ್ನಾಗಿರುತ್ತೆ ಗಟ್ಟೆ ಪಲ್ಯ ಥರ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇನ್ನು ಅನ್ನ ಕೂಡ ಆಗ್ತಾಯಿದೆ. ಒಂದು ಕಡೆ ಜೋಳಿಕಾಯಿ ಬಂದುಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಇವಾಗ ಎಲ್ಲ ಬಗ್ಗಿಸ್ತಾ ಇದ್ದೀನಿ. ಇದನ್ನು ಬಂದುಬಿಟ್ಟು ಕೆಲವರು ಗೋರಿಕಾಯಿ ಅಂತಾರೆ, ನಮ್ಮ ಕಡೆ ಬಂದುಬಿಟ್ಟು ಜೋಳಿಕಾಯಿ ಅಂತೀವಿ. ಅಂದರೆ ಇದನ್ನು 2 ಹೆಸರಲ್ಲಿ ಕರೀತಾರೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನು ನಾವು ಬಂದು ಜೋಳಿಕಾಯಿ ಅಂತಲೇ ಅನ್ನೋದು. ಇನ್ನು ಅದನ್ನು ಕೂಡ ನೈಟಾಗಿ ಎಲ್ಲ ಬಸ್ಬಿಟ್ಟು ಸೈಡ್ಗೆ ಎತ್ತಿಟ್ಟೆ. ಇನ್ನು ಈರುಳ್ಳಿ ಟೊಮೊಟೊದೆಲ್ಲನೇ ಕಟ್ ಮಾಡ್ಕೊಂಡಿರಲಿಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಬುಧವಾರನೇ ನಾನು ಅಪ್ಲೋಡ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದೆ. ಈ ವಿಡಿಯೋ ಬಂದುಬಿಟ್ಟು 20 ನಿಮಿಷ ವೀಡಿಯೋನ ಬರೀ ಇಷ್ಟೇ, ಅಂದರೆ 12 ನಿಮಿಷ 25 ಸೆಕೆಂಡ್ ಆಯ್ತು ಅಷ್ಟೇ. ತುಂಬ ವೀಡಿಯೋ ಕಟ್ ಮಾಡಿಬಿಟ್ಟಿದ್ದೀನಿ. ಇದು ನಾನು ಬುಧವಾರ ಬಂದುಬಿಟ್ಟು ಈ ವಿಡಿಯೋನ 3 ಸರಿ ನಾನು ಅಪ್ಲೋಡ್ ಮಾಡಿದೆ. ಬಟ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ನನಗೆ ರಿಮೂವ್ ಅಂತ ಬರ್ತಾನೆ ಇತ್ತು, ಏನಕ್ಕಂತ ಗೊತ್ತಿಲ್ಲ ನನಗೆ. ನಾನು ಬಂದು ನನ್ನ ಮಗಂದು ರೊಟೀನ್ ಎಲ್ಲ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ನಾನು ಅವನು ಊಟ ಮಾಡೋದು ಮತ್ತು ಆಟ ಆಡೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಶೇರ್ ಮಾಡಿದ್ದೆ. ಅದೇನೋ ಗೊತ್ತಿಲ್ಲ. ಮತ್ತು ಮಕ್ಕಳದು ಸ್ವಲ್ಪ ಸೇಫ್ಟಿ ಎಲ್ಲ ಫಾಲೋ ಮಾಡಿ ಅಂತ ಕೂಡ ಅದೆಲ್ಲ ಇಂಗ್ಲೀಷಲ್ಲೆಲ್ಲ ಮೆಸೇಜ್ ಬಂದಿತ್ತು. ಇನ್ನು ಅದಕ್ಕೋಸ್ಕರ ಅವರು ಮತ್ತೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಮಗನದು ಏನು ವಿಡಿಯೋ ಇದೆ ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟೆ. ನಾನು ಕಟ್ ಮಾಡಿ ಇಷ್ಟು ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಸತಿ ನನ್ನ ನೆಟ್ಟೆಲ್ಲ ಎಷ್ಟು ಹೋಯ್ತು ಅಂದರೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ವೇಸ್ಟ್ ಆಗಿಬಿಡ್ತು. ನಾನು 2-3 ಸತಿ ನಾನು ಅಪ್ಲೋಡ್ ಮಾಡಿದೆ, ಆದರೂ ಅವ್ರು ಪದೇ ಪದೇ ಥರ ಕಳಿಸ್ತಾಯಿದ್ರೆ ನನಗೆ ಒಂಥರ ಭಯ ಅನಿಸ್ಬಿಡ್ತು, ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಮಕ್ಳಿಗೆ ಸಂಬಂಧಪಟ್ಟಿರೋದು. ಮತ್ತು ನನ್ನ ಮಗ ಬಂದುಬಿಟ್ಟು ಸ್ಟವ್ ಹತ್ರ ಹೋಗ್ಬಿಟ್ಟು ಅವನು ಅದು ಸ್ಟವ್ ಹತ್ರ ಈ ಥರ ತಿರುಗಿಸೋದೆಲ್ಲ ಮಾಡ್ತಾಯಿದ್ದ, ಅದು ಕೂಡ ಸ್ವಲ್ಪ ರೆಕಾರ್ಡ್ ಆಗಿಬಿಟ್ಟಿತ್ತು. ಇನ್ನು ಅದಕ್ಕೋಸ್ಕರ ಅವರು ಆ ಥರ ಕಳಿಸಿರ್ಬೋದು ಅಂತೇಳ್ಬಿಟ್ಟು ಅದನ್ನು ಕೂಡ ಡಿಲೀಟ್ ಮಾಡಿ ಮತ್ತು ಬೇರೆದು ನಾನು ಅಪ್ಲೋಡ್ ಮಾಡಿದೆ. ಮತ್ತು ಇನ್ನೊಂದು ಸತಿ ಕೂಡ ಅದೇ ಮೆಸೇಜ್ ಬಂತು. ಮತ್ತೆ ನೋಡಿದೆ, ಊಟ ಮಾಡಿಸ್ತಾ ಇದ್ದೆ, ಅವನಿಗೆ ಊಟ ಮಾಡಿಸ್ತಾ ಇದ್ನಲ್ವ, ಆವಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತೇನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿದೆ. ಏನಂತಲೇ ನನಗೆ ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ನೋಡೋಣ, ಇದಾದರೂ ಸ್ವಲ್ಪ ಅಪ್ಲೋಡ್ ಮಾಡೋಣ, ಅಪ್ಲೋಡ್ ಆಗುತ್ತಾ ಇಲ್ಲ ಅಂತಲೂ ಕೂಡ ನನಗೆ ಡೌಟ್ ಮೇಲೆ ನಾನು ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಗೊತ್ತಿಲ್ಲ, ಒಂದೊಂದು ಸತಿ ಆ ಥರ ಬಂದುಬಿಡುತ್ತೆ ನಮಗೆ. ನಾವೇನೋ ಒಂದು ನೀಟಾಗಿ ಮಾಡೋಕ್ಕೆ ಹೋದರೆ ಈ ಥರ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಸಾಕು, ಹಂಗೆ ಕಂಡುಹಿಡಿದ್ಬಿಟ್ಟು ನಮಗೆ ಇಮಿಡಿಯೇಟ್ಲಾಗಿ ಹಿಂದೆನೇ ಇನ್ನೂ ಪಬ್ಲಿಷ್ ಆಗಿ ಒಂದು 2-3 ನಿಮಿಷಕ್ಕೇ ಬಂದುಬಿಡುತ್ತೆ, ಅವರಿಂದ ನಮಗೆ ಮೇಲ್ ಬಂದುಬಿಡುತ್ತೆ. ಇನ್ನು ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಏನಾದರೂ ಬಂದರೆ. ಈಗ ಒಗ್ಗರಣೆಗೆಲ್ಲ ಬಂದುಬಿಟ್ಟು ಈರುಳ್ಳಿ ಟೊಮೊಟೊ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಸಿಂಪಲಾಗೂ ಕೂಡ ಆಗುತ್ತೆ. ನಾನು ಬಂದು ಈಗ ಅಂದರೆ ಶೇಂಗಾ ಪುಡಿ ಫಸ್ಟಿಗೆ ನಾನು ರುಬ್ಬಿಟ್ಕೊಂಡಿದ್ದೆ. ಅಂದರೆ ಮುಂಚೆನೇ ನಾನು ಒಂದು ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅದನ್ನು ಟೈಮ್ಗೆ ಅರ್ಜೆಂಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿಯಷ್ಟು ಶೇಂಗಾ ಪುಡಿನ ರುಬ್ಬಿ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೆ. ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಮತ್ತು ಅವಾಗಲೇ ನಾವೆಲ್ಲ ಮಾಡ್ಕೋಬೇಕಂದ್ರೆ ಒಂದು ಸರಿ ಕರೆಂಟ್ ಇರುತ್ತೆ, ಒಂದು ಸರಿ ಕರೆಂಟ್ ಇರೋಲ್ಲ. ಅದಕ್ಕೋಸ್ಕರ ಟೈಮ್ ಸಿಕ್ಕಾಗ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೂಡ. ನನಗೆ ತುಂಬ ಹೆಲ್ಪ್ ಆಯಿತು. ಇನ್ನು ಬಂದುಬಿಟ್ಟು ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು, ಕಡಲೆಬೇಳೆ ಇರಲಿಲ್ಲ, ತರಿಸ್ಬೇಕು, ಖಾಲಿಯಾಗಿದ್ದಾವೆ, ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಇವು ಜೋಳಿಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಇವಾಗ ಹಾಕಿದ್ನಲ್ವ ಅದು ಶೇಂಗಾ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಫಸ್ಟಿಗೆ, ಅದನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಹಾಕಿದ್ದೀನಿ. ಇನ್ನು ಉಪ್ಪು ಬಂದುಬಿಟ್ಟು ನಾನು ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿದ್ದೆ, ನೋಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು. ಮತ್ತು ಶೇಂಗಾ ಪುಡಿಗೂ ಕೂಡ ಉಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ನಲ್ವ, ಮತ್ತು ಅದು ಇದು ಎಲ್ಲ ಸೇರಿಬಿಟ್ರೆ ಜಾಸ್ತಿ ಉಪ್ಪಾಗುತ್ತೆ ಅಂತ ಹೇಳಿ ನಾನು ನೋಡಿಕೊಂಡು ಉಪ್ಪು ಹಾಕಲಿಲ್ಲ. ಕರೆಕ್ಟಾಗಿ ಸರಿ ಹೋಗಿತ್ತು, ಜಾಸ್ತಿ ಹಾಕೋದು ಇದೇ ಇರಲಿಲ್ಲ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಅನ್ನ ಕೂಡ ಮಾಡಿದ್ನಲ್ವ, ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ತೆಳ್ಳಗೆ ಸ್ವಲ್ಪ ಮಾಡಿಕೊಂಡೆ ಲೈಟಾಗೆ. ಇನ್ನು ಮಾಡ್ಕೊಂಡಿದ್ದಾದ ತಕ್ಷಣ ಒಂದು ಕಡೆ ಅನ್ನ ಕೂಡ ಆಯಿತು, ಇನ್ನು ಒಂದು ಕಡೆ ಪಲ್ಯನೂ ಆಯಿತು. ಇನ್ನು ಮುದ್ದೆಗೆ ಇಡೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆಲ್ಲ ಅಕ್ಕಿ ನೆನೆಸಿಟ್ಟಿದ್ದೆ ಮುಂಚೆನೇ.
ಚೆನ್ನಾಗಿ ನೆನ್ಕೊಳ್ಳಿ, ಬೇಗನೆ ಆಗುತ್ತೆ ಅಂತ ಹೇಳಿ ಇನ್ನು ಅಷ್ಟರೊಳಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಏನೇ ಅಡುಗೆ ಆಗಲಿ ಕೆಲಸ ಆಗಲಿ ಯಾವುದೇ ಆಗಲಿ ನಮಗೆ ಈಸಿಯಾಗಿ ಇರೋದು ಯಾವ ಥರ ಅಂತ ನಾವು ನೋಡ್ಕೋಬೇಕು ಅಷ್ಟೇ. ನಾನು ಅಷ್ಟೇ ಪಾಲಿಸೋದು. ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕಾದ್ರೆ ಅವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಏನು ಅಲ್ಲಿ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಮತ್ತು ಒಂದು ಲೋಟ ಆಗಲಿ ತಟ್ಟೆ ಆಗಲಿ ಚೊಂಬಾಗಲಿ ಏನು ಜಾಸ್ತಿ ಇಟ್ಕೊಳ್ಳಲ್ಲ. ಅವಾಗೆಲ್ಲ ಸ್ವಲ್ಪ ಏನೇನು ಬೇಕು ಅದೆಲ್ಲ ತೊಗೊತೀನಿ. ಫಸ್ಟಿಗೆ ತೊಗೊಂಬಿಟ್ಟು ಎಲ್ಲ ತೊಗೊಂಡು ಆಮೇಲೆ ಯಾವ ಪ್ಲೇಸಲ್ಲಿ ಅದೆಲ್ಲ ನೀಟಾಗಿ ಇಟ್ಬಿಡ್ತೀನಿ. ಮತ್ತು ಇಟ್ಬಿಟ್ಟು ಸ್ವಲ್ಪ ನೀಟಾಗೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಅವಾಗ ತುಂಬ ನಮಗೆ ಈಸಿ ಆಗುತ್ತೆ. ಮತ್ತು ಮಕ್ಕಳಿರೋ ಮನೆ ಕೂಡ ಅಲ್ವಾ, ಒಂದು ಸ್ವಲ್ಪ ನೀಟಾಗಿರಬೇಕು ಅನ್ನೋದೇ ನನಗಿದು. ಇನ್ನು ಯಾವಾಗಲೂ ಅಷ್ಟೇ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಎಷ್ಟೇ ಕೆಲಸ ಆಗಲಿ ಸ್ವಲ್ಪ ಹೆವಿ ಆದರೂ ಪರವಾಗಿಲ್ಲ, ನಾನು ನೀಟಾಗಿ ಮಾಡ್ಕೊತೀನಿ. ಇನ್ನು ಅನ್ನ ಕೂಡ ಆಯಿತು, ಇನ್ನು ಪಲ್ಯ ಕೂಡ ಆಯಿತು. ಇನ್ನು ನನ್ನ ಮಗ ಬಂದುಬಿಟ್ಟು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ. ಇನ್ನು ಎತ್ಕೋ ಅಂತ ಆಟ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಎತ್ಕೊಂಡ್ಬಿಟ್ಟು ಆಟ ಆಡಿ ಅವನ ಜೊತೆ ಏನು ಸ್ವಲ್ಪ ಬೆಳಗ್ಗೆ ಟೀ ಮಾಡಿದ್ದು ಇಟ್ಟು ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಏನೋ ಒಂದು ಸತಿ ಮಾಡ್ಕೊಂಡು ಕುಡಿತೀನಿ. ಮತ್ತು ಅಡುಗೆ ಆಗೋಷ್ಟೊತ್ತಿಗೆ ಇನ್ನೊಂದು ಸತಿ ಕುಡ್ದಿರ್ತೀನಿ ನಾನು ಕಂಪಲ್ಸರಿ. ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ಇನ್ನು ಮುದ್ದೆ ಕೂಡ ಇಟ್ಟಿದ್ದೆ. ಅಕ್ಕಿನ ಬೇಗನೆ ನೆನೆಸಿದ್ನಲ್ವ, ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿತ್ತು. ಇನ್ನು ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಅಂದರೆ ಮುದ್ದೆಗೆ ಇಟ್ಬಿಟ್ಟು ಇವಾಗ ನಾನು ಕೂಡ ಸ್ವಲ್ಪ ಟೀ ಕುಡಿಯೋಕೆ ಕೂತ್ಕೊಂಡೆ ರಿಲ್ಯಾಕ್ಸ್ ಆಗಿ. ಇನ್ನು ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ, ಅದೆಲ್ಲ ಕೂಡ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇನ್ನು ಮಾಡಿಕೊಂಡು ಈ ಕಡೆ ನನ್ನ ಮಗನೂ ನೋಡಿಕೊಂಡು ಸ್ವಲ್ಪ ಟೀ ಕುಡಿಯೋಕೆ ಕೂತ್ಕೊಂಡಿದ್ದೀನಿ. ನಾನು ಟೀ ಕುಡಿತಿದ್ರೆ ನನಗೂ ಸ್ವಲ್ಪ ಬೇಕು ಅಂತ ಕೇಳ್ತಾ ಇದ್ದ. ಇವಾಗ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ, ಆ ಥರ ಎಲ್ಲ ಕೇಳಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ನು ಕುಡಿಯೋದಿಲ್ಲ, ಒಂದು ಟೈಮ್ ಅಷ್ಟೇ. ಆದರೂ ಕೂಡ ನಾವು ಜಾಸ್ತಿ ಕೊಡೋಕೆ ಹೋಗೋದಿಲ್ಲ. ಇನ್ನು ಆಟ ಮಾಡ್ತಿದ್ದಲ್ವ, ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಲೋಟದಲ್ಲೇ ನೀರು ಕೊಟ್ಟೆ ಅವನಿಗೆ. ಅವನ ಭಾಷೆಯಲ್ಲೇ ನಾನು ಹೋದೆ. ಏನಂದರೆ ನೀರು ಕೊಟ್ಟೆ, ಇದು ನಿಂದು ಟೀ ಅಂತೆ, ಇದು ನನ್ನ ಟೀ ಅಂತೆ. ನನ್ನ ಟೀ ತುಂಬ ಬಿಸಿ ಇರುತ್ತಂತೆ, ನಿನ್ನ ಟೀ ಸ್ವಲ್ಪ ಬಿಸಿ ಇರಲ್ಲ ಅಂತೆ, ನೀನು ಸುಮ್ಮನೆ ಜೋರಾಗಿ ಕುಡಿಬೇಕಂತಂತ ಹೇಳ್ಬಿಟ್ಟು ಅವನಿಗೆ ನೀರು ಹಾಕಿ ಕೊಟ್ಟೆ. ಅದಕ್ಕೆ ಸ್ವಲ್ಪ ಕುಡಿತಾ ಇದ್ದಾನೆ. ಈ ಥರ ಏನಾದರೂ ಒಂದು ಹೇಳ್ಬಿಟ್ಟು ಮರೆಸ್ಬಿಡ್ಬೇಕು ಮಕ್ಕಳಿಗೆ. ಇನ್ನು ಊಟ ಮಾಡೋ ಟೈಮ್ ಬೇರೆ ಆಗಿತ್ತಲ್ವ, ಇನ್ನು ಟೀ ಕುಡಿದ್ಬಿಟ್ರೆ ಮತ್ತೆ ಹೊಟ್ಟೆ ಬೇರೆ ಹಸುವಾಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಕೊಡೋಕೆ ಹೋಗಲಿಲ್ಲ ನಾನು. ಆ ಥರ ಮಾಡ್ತಾ ಇರ್ತಾನೆ. ಇನ್ನು ಬಂದುಬಿಟ್ಟು ಸ್ವಲ್ಪ ಟೀ ಎಲ್ಲ ಕುಡಿದು ಇನ್ನು ಸ್ವಲ್ಪ ಅವನ ಜೊತೆ ಆಟ ಆಡಿಬಿಟ್ಟು ಆಮೇಲೆ ಸ್ವಲ್ಪ ಮುದ್ದೆಗೆ ಇಟ್ಟಿದ್ನಲ್ವ, ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದ್ದು. ಇನ್ನು ಹಿಟ್ಟೆಲ್ಲ ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ. ನಾನು ಮುಂಚೆನೇ ಹಿಟ್ಟೆಲ್ಲ ಜರಡಿ ಹಿಡಿದು ಬಾಕ್ಸ್ಗೆ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಏನಂದರೆ ಒಂದು 10-15 ದಿನ ಆದಮೇಲೆ ಇನ್ನೊಂದ್ಸತಿ ನಾವು ಯೂಸ್ ಮಾಡ್ಬೇಕಾದ್ರೆ ಡೈಲಿ ಯೂಸ್ ಮಾಡ್ತೀವಿ, ಏನು ಅನ್ಸಲ್ಲ. ಸ್ವಲ್ಪ ಗ್ಯಾಪ್ ಆಗಿಬಿಟ್ರಂತೂ ನೋಡ್ಕೋಬೇಕು ಅವಾಗ ಇನ್ನೊಂದ್ಸತಿ ಜರಡಿ ಹಿಡಿದ್ಬಿಟ್ಟು ಮುದ್ದೆಗೆ ಯೂಸ್ ಮಾಡಬೇಕು. ನಾನು ಅಷ್ಟೇ, ಆ ಹುಳ ಇರಲಿ ಇಲ್ಲದೆ ಇರಲಿ ಒಂದು ಸತಿ ನಾನು ಜರಡಿ ಹಿಡಿದು ನೋಡಿಬಿಟ್ಟು ಹಾಕ್ತೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದರು. ಅವರು ಕೂಡ ಸ್ವಲ್ಪ ಟೀ ಕೇಳಿದೆ, ಟೀ ಇದೆ ಅಣ್ಣ ಕುಡಿತೀಯ ಅಂತಂದರೆ ಹ್ಞೂ ಕುಡಿತೀನಮ್ಮ ಅಂದರು. ಇವಾಗ ಅವ್ರಿಗೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಟ್ಟೆ ಕುಡಿಲಿ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಏನೋ ಮಾತಾಡ್ತಾ ಇದ್ವಿ, ನಾನು ನಮ್ಮ ಅಣ್ಣ ಮಾತಾಡಿಕೊಂಡು ಅವ್ರ ಜೊತೆ ಕೂಡ ಹಂಗೆ ಸ್ವಲ್ಪ ಮುದ್ದೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ಮಾತಾಡ್ಕೊತಾ ಇದ್ದೆ. ಇನ್ನು ನನ್ನ ಮಗ ಬಂದುಬಿಟ್ಟು ನಾನು ರಾಗಿ ಹಸಿಟ್ಟು ತೊಗೊಂಡ್ರೆ ಸಾಕು ನನಗೂ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಅವ್ನಿಗೆ ಅದೇನೋ ಗೊತ್ತಿಲ್ಲ, ತಿಂತಾ ಇರ್ತಾನೆ. ಒಂದು ಸ್ವಲ್ಪ ತಿನ್ನೋದು, ಇಲ್ಲ ಮಕ್ಕಕ್ಕೆಲ್ಲ ಉಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಅವನು. ಮತ್ತು ಅದರೆಲ್ಲ ಆಟ ಆಡೋದು ಆ ಥರ ಎಲ್ಲ ಮಾಡ್ತಾನೆ. ಒಂದು ಸ್ವಲ್ಪ ತಿಂತಾನೆ ಅವನು. ಅದೇನೋ ಗೊತ್ತಿಲ್ಲ, ಅವನಿಗೆ ರಾಗಿ ಹಿಟ್ಟು ತಿನ್ನಬೇಕಂದ್ರೆ ಇಷ್ಟ ಏನೋ. ಇನ್ನು ಅದಕ್ಕೆ ನಾನು ಅಡ್ಡಿ ಮಾಡಲ್ಲ. ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ, ಬಿಡು ಆಟಾಡ್ಕೊಳ್ಳಿ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಇನ್ನು ನಮ್ಮ ಅಣ್ಣನ ಹತ್ರ ಮಾತಾಡ್ಬಿಟ್ಟು ಅವರು ಕೂಡ ಹೋದರು. ಇನ್ನು ಇವಾಗ ಮುದ್ದೆಗೆಲ್ಲ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು ಮುದ್ದೆ, ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಬಂದುಬಿಟ್ಟು ಮುದ್ದೆನೇ ತುಂಬ ಇಷ್ಟಪಟ್ಟು ತಿಂತಾನೆ. ಅವನಿಗೆ ಮುದ್ದೆ ಬಿಟ್ಟರೆ ತಿಂಡಿ ಐಟಮ್ ಅಂದರೆ ಸ್ವಲ್ಪ ತಿಂತಾನೆ, ಲೈಟಾಗಿ ತಿಂತಾನೆ ಅಷ್ಟೇ, ಜಾಸ್ತಿ ತಿನ್ನಲ್ಲ. ಇದು ಪಲಾವ್ ಆಗಲಿ ಮತ್ತು ಪುಳಿಯೋಗರೆ ಮತ್ತು ಚಿತ್ರಾನ್ನ ಎಲ್ಲ ಇರುತ್ತಲ್ಲ ರೈಸ್ ಐಟಮು, ಅದೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಅವನು. ಮತ್ತು ಸ್ವಲ್ಪ ವೈಟ್ ರೈಸ್ ಆದರೆ ಅನ್ನ ಸಾಂಬಾರಾದರೆ ಒಂದು ಸ್ವಲ್ಪ ತಿಂತಾನೆ, ಪರವಾಗಿಲ್ಲ. ಮುದ್ದೆ ಅಂತೂ ಚೆನ್ನಾಗಿ ತಿಂತಾನೆ, ಬಿಸಿ ಮುದ್ದೆ ಸ್ವಲ್ಪ ತೆಳ್ಳಗೆ ಮಾಡಿ ತಿನ್ನಿಸ್ಬಿಟ್ರಂತೂ ತುಂಬ ಚೆನ್ನಾಗಿ ತಿಂತಾನೆ. ಮತ್ತು ಸಾಂಬಾರು ಆಗಲಿ ಪ್ರತಿಯೊಂದು ಸಾಂಬಾರೂ ತಿಂತಾನೆ. ಮತ್ತು ಸ್ವಲ್ಪ ಖಾರ ಇರಬಾರ್ದು, ಮಕ್ಳಿಗೋಸ್ಕರ ಕೂಡ ನಾನು ಖಾರ ಹಾಕಲ್ಲ. ನಾವು ಖಾರ ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಅವನಿಗೋಸ್ಕರನಾದರೂ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕ್ತೀನಿ. ಇನ್ನು ಸಪ್ರೇಟ್ ಅವನಿಗಂತೂ ನಾನು ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ನಾವೇನು ಡೈಲಿ ತಿಂತೀವೋ ಅದನ್ನೇ ನನ್ನ ಮಗನಿಗೆ ತಿನ್ನಿಸ್ತಾ ಇರ್ತೀನಿ ಅಷ್ಟೇ. ಕೆಲವರೆಲ್ಲ ತುಂಬ ಮಕ್ಳಿಗೋಸ್ಕರನೇ ಒಂದು ಇದು ಮಾಡ್ಕೊಳ್ತಾ ಇರ್ತಾರೆ, ಟೈಮ್ ಟೇಬಲ್ ಪ್ರಕಾರ ಹಾಕಿರ್ತಾರೆ. ಬಟ್ ನಮ್ಮದಂತೂ ಆ ಥರ ಎಲ್ಲ ಏನೂ ನಡೆಯೋದೇ ಇಲ್ಲ. ಇನ್ನು ಮನೇಲಿ ಏನಿರುತ್ತೋ ಅದು ಅಷ್ಟೇ. ಇಲ್ಲ ಎಲ್ಲಾದರೂ ಏನಕ್ಕಾದರೂ ಹೋದಾಗ, ಸಿಟಿಗೆಲ್ಲ ಹೋದಾಗ ಸ್ವಲ್ಪ ಹಣ್ಣು ಅವು ಇವು ತಂದು ಕೊಡ್ತಾ ಇರ್ತೀವಿ ಅಷ್ಟೇ. ಅದು ಬಿಟ್ಟರೆ ಅವನಿಗೋಸ್ಕರ ಅಂತಲೇ ನಾನು ಟೈಮ್ ಟು ಟೈಮು ಏನು ಇದು ಕೊಡಲ್ಲ. ಮುದ್ದೆ ಚೆನ್ನಾಗಿ ಊಟ ಮಾಡ್ತಾನೆ, ಅದೇ ಒಂಥರ ಖುಷಿ ಅವನು.
ಅದಕ್ಕೋಸ್ಕರ ಜಾಸ್ತಿ ಸ್ವಲ್ಪ ಮುದ್ದೆ, ತರಕಾರಿ ಮತ್ತು ಸ್ವಲ್ಪ ಮೊಸರು, ಮಜ್ಜಿಗೆ ಅದೆಲ್ಲ ತಿನ್ನಿಸ್ತಾ ಇರ್ತೀನಿ ಅವಾಗವಾಗ. ಚಪಾತಿ, ದೋಸೆ ಎಲ್ಲ ನಾರ್ಮಲಾಗಿ ನಾವು ಏನು ಫುಡ್ ತೊಗೊತೀವೋ ಅದನ್ನೇ ಅವ್ನಿಗೆ ಕೊಡ್ತಾ ಇರ್ತೀನಿ ಅಷ್ಟೇ. ಅವ್ನಿಗಂತೂ ಸಪ್ರೇಟ್ ನಾನೇನು ಮಾಡಲ್ಲ. ಒಂಚೂರು ಖಾರ ಮಾತ್ರ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ತಾ ಇರ್ತೀನಿ ಅಷ್ಟೇ. ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ, ಅದೇ ಒಂದಿದು. ಇನ್ನು ಮುದ್ದೆ ಎಲ್ಲ ತೊಳಸ್ತಾ ಇದ್ದೀನಿ ಇವಾಗ. ಇನ್ನು ಸಿಂಪಲ್ಲಾಗೆ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಮುದ್ದೆ ಕಟ್ಟಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ತುಂಬ ಬಿಸಿ ಇರುತ್ತೆ ಮುದ್ದೆ ಮಾತ್ರ, ಸಖತ್ತು ಬಿಸಿ. ಬೇಗ ಬೇಗ ಕಟ್ಟೋಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿ ಅಂದರೆ ತುಂಬ ಬಿಸಿ ಇರುತ್ತೆ. ಆದರೂ ಕೂಡ ನನಗೆ ಅಭ್ಯಾಸ ಇದೆ ಮುದ್ದೆ ಕಟ್ಟೋದು, ಅದಕ್ಕೋಸ್ಕರ ಧಾರಾಳವಾಗಿ ಕಟ್ಬಿಡ್ತೀನಿ ನಾನು. ಅಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಬಂದುಬಿಟ್ಟು ಹಿಟ್ಟೆಲ್ಲ ಮುಖಕ್ಕೆ ಹಚ್ಕೊಂಡು ಮತ್ತು ಬಂದು ತೋರಿಸ್ತಾ ಇದ್ದಾನೆ, ಪೌಡ್ರ್ ಬಂದಿದ್ದೀನಿ ಅಂತೇಳ್ಬಿಟ್ಟು. ಇನ್ನು ತುಂಬ ಕೆಲಸ ಇತ್ತು, ಮಂಗಳವಾರ ಬೇರೆ ವಾರ ಬೇರೆ ಮಾಡಬೇಕಿತ್ತು. ಇನ್ನು ಬಟ್ಟೆ ಕೂಡ ತುಂಬ ಬಟ್ಟೆ ಇದ್ವು, ಎಲ್ಲ ನೆನೆಸಿದ್ದೆ. ಊರಿಗೆ ಹೋಗಿ ಬಂದಾಗಿಂದ ನಾನು ಬಟ್ಟೆನೇ ಒಗ್ದಿರಲಿಲ್ಲ. ಇನ್ನು ಬರೀ ಅದು ಅಲ್ಲಿಗೂ ಇಲ್ಲಿಗೂ ಮತ್ತು ಹಾಸ್ಪಿಟಲ್ಗೂ ಹೋಗಿ ಓಡಾಡಿಕೊಂಡೇ ಇದ್ದಿದ್ದಾಯಿತು ನನಗೆ. ಅದಕ್ಕೆ ಎಲ್ಲ ತೊಳೆದು ಬಿಡೋಣ, ತುಂಬ ಆದರೆ ನನಗೆ ಇದಾಗುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಬಟ್ಟೆನೂ ಅಂದರೆ ಬಿಟ್ಟಿರೋ ಬಟ್ಟೆನೂ ಜಾಸ್ತಿ ದಿನ ಇಟ್ಕೋಬಾರ್ದು. ಹೇಳ್ಬೇಕಂದ್ರೆ ಅದು ಕೂಡ ಒಂದು ಅರ್ಧ ದರಿದ್ರ ನಮಗೆ. ಅದಕ್ಕೋಸ್ಕರ ಒಗೆದ್ಬಿಡೋಣ ಇವತ್ತು ಎಷ್ಟಿದ್ದಿದ್ರೆ ಅಂತೇಳ್ಬಿಟ್ಟು ಎಲ್ಲ ಒಂದು 2 ಬಾಕೆಟ್ ತುಂಬ ನೆನೆಸಿದ್ದೆ. ಅಷ್ಟೊತ್ತಿಗೆ ಇವ್ನಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿ ಒಂದು ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಬಟ್ಟೆ ಕೂಡ ಎಲ್ಲ ನೆನೆಸಿದ್ದೆ. ಇನ್ನು ಮುದ್ದೆ ಎಲ್ಲ ಆಯಿತು. ಮುದ್ದೆ ಎಲ್ಲ ಆದಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗೆ ನನ್ನ ಮಗನಿಗೆ ಊಟ ಮಾಡಿಸ್ದೆ. ಇನ್ನು ಊಟ ಮಾಡಿಸಿರೋದನ್ನು ಕೂಡ ಅದು ಕಟ್ ಮಾಡಿದ್ದೀನಿ ವೀಡಿಯೋ ಅದನ್ನು ಕಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಫುಲ್ಲು ಕಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ ಎಲ್ಲ. ಇಷ್ಟೇ ಇವಾಗ ನನಗೆ. ಇನ್ನು ಅವನಿಗೆಲ್ಲ ಊಟ ಎಲ್ಲ ಮಾಡಿಸ್ದೆ. ಊಟ ಎಲ್ಲ ಆದಮೇಲೆ ನಂದು ಕೂಡ ಊಟ ಆಯಿತು. ಇನ್ನು ಪಾತ್ರೆ ಕೂಡ ಇಷ್ಟು ಪಾತ್ರೆ ಇದ್ವು, ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅಷ್ಟು ಸ್ಟ್ಯಾಂಡಿಗೆಲ್ಲ ಜೋಡಿಸ್ಬಿಟ್ಟು ಬಟ್ಟೆ ಒಗೆಯೋಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಬಟ್ಟೆ ಕೂಡ ತುಂಬ ಬಟ್ಟೆ ಇದ್ವು, ಅವನು ಕೂಡ ಎಲ್ಲ ನೆನೆಸಿದ್ದೆ. ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆ ಇದ್ವು, ಮತ್ತು ಇನ್ನೂ ಒಂದು ಪ್ಯಾಕೆಟ್ ತುಂಬ ನೆನೆಸಿದ್ದೆ, ಬೇಗ ಒಗ್ದಾಕೋಣ ಅಂತೇಳ್ಬಿಟ್ಟು. ಇನ್ನು ನನ್ನ ಮಗಂದು ಕೂಡ ಜಾಸ್ತಿನೇ ಬಟ್ಟೆ ಇತ್ತು, ನಂದು ಕೂಡ ಜಾಸ್ತಿ ಬಟ್ಟೆ ಇತ್ತು. ಬಟ್ಟೆ ಎಲ್ಲ ಒಗೆಯೋಷ್ಟೊತ್ತಿಗೆ ಒಂದು ಟೈಮ್ ಬಂದುಬಿಟ್ಟು ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಆಗಲೇ 1:15 1:45 ಆಗಿತ್ತು ಟೈಮು. ಅಷ್ಟೊತ್ತು ಟೈಮ್ ತೊಗೊಳ್ತು. ಇನ್ನು ನನ್ನ ಮಗನೂ ಕೂಡ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ಮಲಗಿಸ್ಬಿಟ್ಟಿದ್ದೆ. ಪಾಪ ಅವನು ಕೂಡ ತುಂಬ ಚೆನ್ನಾಗಿ ಮಲ್ಕೊಂಡಿದ್ದ. ನನ್ನ ಬಟ್ಟೆ ಆಗೋವರೆಗೂ ಅವ್ನು ಎದ್ದೇ ಇರಲಿಲ್ಲ. ಇನ್ನು ಚಿಕ್ಕಮ್ಮ ಕೂಡ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊತಾ ಇದ್ದಾರೆ. ಇನ್ನು ನಾನು ಬಂದುಬಿಟ್ಟು ಇಲ್ಲೋ ದಾರಕ್ಕೆ ನನ್ನ ಮಗನ ಬಟ್ಟೆ ಎಲ್ಲ ಹಾಕಿದ್ದೆ. ಇನ್ನು ನನ್ನ ಬಟ್ಟೆ ಬಂದುಬಿಟ್ಟು ಚಿಕ್ಕಮ್ಮರ ಮನೆ ಹತ್ರ ಎಲ್ಲ ಹಾಕಿ ಬಂದಿದ್ದೆ. ನನ್ನ ಮಗ ಕೂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು